ಉದ್ಘಾಟನಾ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಮಾಡಿದಂತಹ ನಮ್ಮ ಶಿಕ್ಷಕರು ಜಿಲ್ಲಾ ಪಂಚಾಯತ್ ಶ್ರೀಯುತ ಗೌಡರಿಗೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮ ಮುಂದುವರೆದಂತೆ ವೇದಿಕೆಯಿರುವಂತಹ ಗಣ್ಯಮಾನ್ಯರನ್ನು ಸರ್ವರನ್ನ ಸ್ವಾಗತಿಸಲು ಬರ್ತಾ ಇದ್ದಾರೆ. ಶ್ರೀಯುತ ಲೋಕೇಶ್ ಅವರು ಜಿಲ್ಲಾ ಪ್ರಶಸ್ತಿ ವಿಜೇತರು ಸಾಹಿಪುರ ಶಾಲೆಯ ಗುರುಗಳಲ್ಲಿ. ಈ ಸರಳ ಸುಂದರ ಸಮಾರಂಭದಲ್ಲಿ ಈ ವೇದಿಕೆಯ ಮೇಲೆ ದ್ವಿಚಕ್ರ ವಾಹನ ದ್ವಿಚಕ್ರ ವಾಹನವನ್ನು ಇನಾಗ್ರೇಷನ್ ಮಾಡಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಶ್ರೀಯುತ ಮದನ್ ಗೌಡರು, ಕರ್ನಾಟಕ ರಾಜ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳು ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಈ ವೇದಿಕೆಯ ಗಣ್ಯರ ಪರವಾಗಿ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಭಿಕರ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೂ ಅದೇ ರೀತಿಯಲ್ಲಿ ಬೈರ್ಗುಡಿ ಚಂದ್ರಣ್ಣನವರು ಈ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ವೇದಿಕೆಯ ಗಣ್ಯರ ಪರವಾಗಿ, ಈ ಟ್ರಯಂಫ್ ಶೋರೂಮ್ನ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೂ ಅದೇ ರೀತಿಯಲ್ಲಿ ಹಿರಿಯ ಪತ್ರಕರ್ತರು, ಹಲೋ ಹಾಸನ್ ಪತ್ರಿಕೆಯ ಸಂಪಾದಕರು, ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದಂತಹ ರವಿ ನಾಕ್ಲಗೌಡ್ರವರು, ರವಿ ಅಣ್ಣ ಎಂದೇ ಖ್ಯಾತರಾಗಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ. ಹಾಗೂ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವೇದಿಕೆಯ ಮೇಲೆ ಆಸೀನರಾಗಿರುವ ಕಾಂತಣ್ಣನವರು, ಕಂಚಮಾರ್ನಳ್ಳಿ ಕಾಂತಣ್ಣ ಎಂದೇ ಖ್ಯಾತರಾಗಿರ್ತಕ್ಕಂಥವರು, ಸಮಾಜ ಸೇವಕರು, ಅವರು ಕೂಡ ಈ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೂ ಈ ಕಟ್ಟಡದ ಸ್ಥಳ ನಿವೇಶನ ಮಾಲೀಕರಾದಂತಹ ಶ್ರೀಯುತ ರಂಗಸ್ವಾಮಿ ಸರ್ ಅವರು ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಈಗ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಈ ವೇದಿಕೆ ಪರವಾಗಿ ಹಾಗೂ ಲಕ್ಷ್ಮಿ ಗ್ರೂಪ್ನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ವಿ. ಶ್ರೀಯುತ ರಾಘವೇಂದ್ರ ಪ್ರಸಾದ್ ಸರ್ ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಈ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಈ ದ್ವಿಚಕ್ರ ವಾಹನದ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮವನ್ನು ಯಶಸ್ವಿತವಾಗಿ ನಡೆಸಿಕೊಳ್ಳಲಿಕ್ಕೆ ಸಹಕರಿಸ್ತಾ ಇದ್ದಾರೆ. ಅವರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ರೂವಾರಿಗಳು ಲಕ್ಷ್ಮಿ ಗ್ರೂಪ್ನ ಟ್ರಯಂಫ್, KTM ಹಾಗೂ ಬಜಾಜ್ ಚೇತಕ್ನ ಶೋರೂಮ್ನ ಮಾಲೀಕರಾದಂತಹ ಲಕ್ಷ್ಮೀ ಪ್ರಕಾಶ್ ಅವರು, ಲಕ್ಷ್ಮೀ ಮಂಜಪ್ಪ ಅಂತ ಹೆಸರಾಗಿರ್ತಕ್ಕಂಥವರು, ಅವರು ಕೂಡ ಈ ವೇದಿಕೆ ಮೇಲೆ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಅದೇ ರೀತಿಯಲ್ಲಿ ಈ ಟ್ರಯಂಫ್ ಶೋರೂಮ್ನ ಮಾಲೀಕರಾದಂತಹ ಶ್ರೀಯುತ ದಾಸರಕೊಪ್ಪಲು ಮಂಜಪ್ಪಣ್ಣ ಎಂದೇ ಖ್ಯಾತರಾಗಿರ್ತಕ್ಕಂತಹ DP ಪ್ರಕಾಶ್ ಅವರು ಈ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ವೇದಿಕೆಯ ಪರವಾಗಿ, ಗಣ್ಯರ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೂ ಅದೇ ರೀತಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆದಂತಹ ಶ್ರೀಯುತ ದೇವಶೀಶ್ ಅವರು ಈ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ, ಈ ವೇದಿಕೆಯ ಪರವಾಗಿ ಹಾಗೂ ಸಭಿಕರ ಪರವಾಗಿ ಸ್ವಾಗತ ಸುಸ್ವಾಗತ. ಸ್ವಲ್ಪ ಕ್ಷಮಿಸಿ. ಸೇಲ್ಸ್ ಹೆಡ್ ಓಕೆ, ಥ್ಯಾಂಕ್ ಯು. ಸೇಲ್ಸ್ ಹೆಡ್ ಕರ್ನಾಟಕ ಟ್ರಯಂಫ್. ನಂತರ ಅದೇ ರೀತಿಯಲ್ಲಿ ಈ ಶೋರೂಮ್ ಏನು ನಡೀತಾ ಇದೆಯೋ, ಈ ಶೋರೂಮ್ ನಡಿಬೇಕು ಅಂತ ಅಂದರೆ ಕಾರಣಕರ್ತರೆ ವಿನೋದ್ ಕುಮಾರ್ ಅವರು. ಅದು ಮಂಜಪ್ಪರವರ ಸುಕುಮಾರ ಪುತ್ರ ಮಗ ಈ ಎಲ್ಲ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು, ಜೊತೆಗೆ ಸುರಕ್ಷಾ ವಿನೋದ್ ಅವರು ಕೂಡ ಇಬ್ಬರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು, ಅದೇ ರೀತಿ ಶೋರೂಮ್ಗಳನ್ನು ಸಮಾಜಕ್ಕೆ ಏನು ದ್ವಿಚಕ್ರ ವಾಹನಗಳು ಉತ್ತಮವಾದ ಉತ್ಕೃಷ್ಟ ನವೀನ ಮಾದರಿಯ ಟ್ರಯಂಫ್ ಗಾಡಿಗಳನ್ನು ನೀಡಲಿಕ್ಕೆ ಅವರು ಯಾವಾಗಲೂ ಕೂಡ ಸದಾ ಸಿದ್ಧರಾಗಿರ್ತಾರೆ. ಅವ್ರ ಕಾರ್ಯ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ಈ ವೇದಿಕೆ ಪರವಾಗಿ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಆ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ಈ ಶೋರೂಮ್ನ ಎಲ್ಲರಿಗೂ ಕೂಡ, ಮಾಧ್ಯಮ ಮಿತ್ರರಿಗೂ ಕೂಡ ಹಾಗೂ ಆರಕ್ಷಕ ಠಾಣೆಯ ಎಲ್ಲ ಮಿತ್ರರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಕೋರ್ತಾ, ಈ ಸ್ವಾಗತವನ್ನು ನೆರವೇರಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ನನ್ನ ಸ್ವಾಗತವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬೈಕ್ ಶೋರೂಮ್
ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸರ್ವಮಾನ್ಯ ಗಣ್ಯರನ್ನು ಸ್ವಾಗತಿಸಿದಂಥ ಶ್ರೀಯುತ ಲೋಕೇಶ್ ಅವರಿಗೆ ಧನ್ಯವಾದ ಹೇಳ್ತಾ, ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಲಕ್ಷ್ಮೀ ಗ್ರೂಪ್ನ ಎಲ್ಲ ಅವರ ಕರೆಗೆ ಒಗ್ಗಟ್ಟಿ ಬಂದಿರುವಂಥ ಎಲ್ಲ ಆತ್ಮೀಯ ಸ್ನೇಹಿತರು, ಕುಟುಂಬದವರು ಮತ್ತು ಎಲ್ಲ ತೀರ್ಥಪಾತ್ರರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಈಗ ಕಾರ್ಯಕ್ರಮದ ಮುಖ್ಯ ಈ ಒಂದು ವೇದಿಕೆ ಉದ್ಘಾಟನೆ ಕಾರ್ಯಕ್ರಮವನ್ನು ವೇದಿಕೆಯಿರುವಂಥ ಎಲ್ಲ ಗಣ್ಯಮಾನ್ಯರು ಉದ್ಘಾಟನೆ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತೇನೆ. ದಯವಿಟ್ಟು ಸರ್. ವಿನೋದ್ ಮತ್ತೆ ಸುರಕ್ಷಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸುರಕ್ಷಾ ಮತ್ತೆ ವಿನೋದ್ ಅವರು ದಯವಿಟ್ಟು ಬನ್ನಿ. ಸ್ವಲ್ಪ ಸೈಡ್ ವಿನೋದ್ ಅವರೇ ಬನ್ನಿ, ಬನ್ನಿ ಸುರಕ್ಷಾ ಅವರೇ ಬನ್ನಿ. ಹಾಸನದಲ್ಲಿ ಪ್ರತಿಷ್ಠಿತವಾಗಿ ನಡೆದಿರುವಂತಹ ಒಂದು ಟ್ರಯಂಫ್ ಬೈಕ್ ಶೋನ ಉದ್ಘಾಟನೆ ಇದೆ. ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಒಂದು ಶುಭ ಹಾರೈಸಬೇಕು ಅಂತ ಕೇಳ್ಕೊಳ್ತೇನೆ. ನೆರವೇರಿಸಿದಂತಹ ವೇದಿಕೆಯಿರುವಂತಹ ಎಲ್ಲ ಸರ್ವಮಾನ್ಯ ಗಣ್ಯರಿಗೆ ಧನ್ಯವಾದಗಳನ್ನ ಹೇಳ್ತೇವೆ. ಅದೇ ರೀತಿ ಮತ್ತೊಂದು ಈಗ ಬೈಕ್ ಲಾಂಚ್ ಮಾಡಬೇಕು ಅಂತ ಶ್ರೀಯುತ ರಾಘವೇಂದ್ರ ಪ್ರಕಾಶ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ದಯವಿಟ್ಟು ಸರ್ ಬೈಕ್ ನ ಲಾಂಚ್ ಮಾಡಬೇಕು ಅಂತ ಕೇಳ್ಕೊತೀವಿ ಸರ್. ಅದೇ ಜೊತೆಗೆ ಎಲ್ಲರೂ ಸಹ ಗಣ್ಯರು ಸಹ ಸೇರ್ಕೋಬೇಕು ಅಂತ ಕೇಳ್ಕೊತೀವಿ. ಜನರಿಗೆ ಶುಭ ಸುದ್ದಿ. ಈಗ ಶ್ರೀಯುತ ರಾಘವೇಂದ್ರ ಪ್ರಕಾಶ್ ಅವರು ಟ್ರಯಂಫ್ ಬೈಕ್ ನ ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಹಾಸನದ ಯುವಕರಿಗೊಂದು ಪೂರ್ಣ ಅವಕಾಶ. ಟ್ರಯಂಫ್ ಬೈಕ್ ಶೋರೂಮ್ನ ಉದ್ಘಾಟನೆ ನೆರವೇರಿಸಿದ್ದಾರೆ. ಅದೇ ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಟ್ರಯಂಫ್ ಬೈಕ್ ನ ಉದ್ಘಾಟನೆ ಆಗಿದೆ. ವೇದಿಕೆಯಲ್ಲಿ ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಎಲ್ಲ ಗಣ್ಯಮಾನ್ಯರು ಸೇರಿ ಇವತ್ತು ಲಕ್ಷ್ಮೀ ಗ್ರೂಪ್ ನಲ್ಲಿ ಹಾಸನ ನಗರದಲ್ಲಿ ಪ್ರಾರಂಭವಾಗಿರುವಂತಹ ಟ್ರಯಂಫ್ ಬೈಕ್ ನ ಶೋರೂಮ್ ನ ಲಾಂಚ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ಶ್ರೀಯುತ ದೇವಶಿಸ್ ಅವರು, ಸೇಲ್ಸ್ ಎಕ್ಸಿಕ್ಯೂಟಿವ್ ಟ್ರಯಂಫ್ ಕರ್ನಾಟಕ. ಅವರ ವೇಷಭೂಷಣಕ್ಕೆ ನಮ್ಮ ರಾಘವೇಂದ್ರ ಪ್ರಕಾಶ್ ಅವರ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ವೇಷಭೂಷಣಕ್ಕೆ ಬೈಕ್ ಸೂಕ್ತವಾಗಿದೆ. ಹಾಗಾಗಿ ಅವರಿಂದನೇ ಲಾಂಚ್ ಆಗಿದೆ. ಒಂದು ಶುಭವನ್ನು ಕೋರಿದ್ದಾರೆ. ಧನ್ಯವಾದಗಳು ಸರ್. ಅದೇ ರೀತಿ ಶ್ರೀಯುತ ಮದನ್ ಗೌಡ್ರವರು ಇಲ್ಲೊಂದು ಬೈಕ್ ದಯವಿಟ್ಟು ಸರ್ ಇದೊಂದು ಬೈಕ್ ಲಾಂಚ್ ಮಾಡ್ಬೇಕು ಸರ್. ಇವತ್ತಿಗೆ ಎಲ್ಲರೂ ಸಹ ಕೈ ಜೋಡಿಸ್ಬೇಕು ಸರ್. ಕೈರ್ಮುಡಿ ಚಂದ್ರಣ್ಣ ಅವರು, ನವೀನ್ ನಾಕೂಡ್ ಅವರು, ಕನ್ಫಾರ್ನಲ್ಲಿ ಕಾಂತಣ್ಣ ಅವರು ದಯವಿಟ್ಟು ಸರ್ ಎಲ್ಲರೂ ಸಹ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೇವೆ.
ಉತ್ತಲಿನ ಗಾಡಿ ತಕ್ಕಾಗಿ ಬಾಡಿ ಇದೆ ನಮ್ಮ ಮದನ್ ಗೌಡ್ರದು. ಸೂಪರ್ ಆಗಿ ಒಡೆದ ಒಂದು ಜ್ವರ ಚಪ್ಪಾಳೆ. ಯುವಕರಿಗೊಂದು ಸ್ಫೂರ್ತಿದಾಯಕವಾಗಿ ಈ ಒಂದು ಟ್ರಯಂಫ್ ಬೈಕ್ನ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ. ಹಾಸನ ಜಿಲ್ಲೆಯ ಸಮಸ್ತ ಜನತೆಗೊಂದು ಟ್ರಯಂಫ್ ಬೈಕ್ನ ಇದೇ ಮೊದಲ ಬಾರಿಗೆ ಪ್ರತಿಷ್ಠಿತ ಲಕ್ಷ್ಮಿ ಗ್ರೂಪ್ ವತಿಯಿಂದ ಈಗಾಗಲೇ KTM ಬೈಕ್ ಹಾಗೂ ಬಜಾಜ್ KTXನ ಮಾಲೀಕರು. ಅದ್ರ ಜೊತೆಗೆ ಇವತ್ತು ಹಾಸನ ಜಿಲ್ಲೆಗೆ ಸೇರ್ಪಡೆಯಾಗಿದೆ ಲಕ್ಷ್ಮಿ ಗ್ರೂಪ್ ವತಿಯಿಂದ ಟ್ರಯಂಫ್ ಬೈಕ್ ಶೋರೂಮ್ನ ಉದ್ಘಾಟನೆ. ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಬೈಕ್ಗಳನ್ನು ಶ್ರೀಮತಿ ಲಕ್ಷ್ಮೀ ಪ್ರಕಾಶ್ ಅವರು ಟ್ರಯಂಫ್ ಬೈಕ್ನ ಉದ್ಘಾಟನೆಯನ್ನು ನೆರವೇರಿಸಿದಂತ ವೇದಿಕೆಯಿರುವಂಥ ಎಲ್ಲ ಸರ್ವಮಾನ್ಯ ಗಣ್ಯರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಬೈಕ್ ಉದ್ಘಾಟನೆ ಆಗಿದೆ. ಈ ಬೈಕ್ ಬಗ್ಗೆ ಕೆಲವು ಯುವಕರಿಗೆ ಮತ್ತೆ ಮಾಹಿತಿ ಬೇಕೇ ಬೇಕಲ್ವಾ? ಅದಕ್ಕೋಸ್ಕರ ಈ ಬೈಕ್ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿಯನ್ನು ಕೊಡೋದಕ್ಕೆ ಬರ್ತಾ ಇದ್ದಾರೆ ಟ್ರಯಂಫ್ ಸೇಲ್ಸ್ ಎಕ್ಸಿಕ್ಯೂಟಿವ್ ನ ಹೆಡ್ ಆದಂತಹ ಕರ್ನಾಟಕ ಹೆಡ್ ಆದಂತಹ ಹಾಗೂ ಏರಿಯಾ ಮ್ಯಾನೇಜರ್ ಆದಂತಹ ಶ್ರೀಯುತ ದೇವಶಿಶ್ ಅವರು. Thank you. I am very happy to see the presence of Triumph now in the historical town of Hassan. It's been long missing. This is the most motorable route from Bangalore. Anybody who is to go to Coorg or Chikmagalur or Kushalnagar or Mangalore, this is the one of the most pivot point where anybody passes through, and Triumph did not have a presence. So Triumph is not a new brand. Many of you, if you don't know, Triumph is almost 123-year-old brand. It came in 1902, so almost 123-year-old. This 400cc bikes are the new bikes which have come in the last 3 years in India. These bikes are made in India and exported to more than 70 countries in the world. So this is the proud moment for all of us. The manufacturing and the technology of India is getting appreciated across more than 70 countries. So there are 5 bikes which are there. This one is Speed 400. These are 400cc motorcycles. These bikes are coming with 6-speed transmission. These bikes are coming with best of class technology. These are the modern classics. So this one is the Speed 400. Next to you is the newest launch from Triumph. This is the Cafe Racer model known as Thruxton 400. So I want all of you to experience the power, the thrill and the refinement which these bikes offers. Many of you have already ridden the motorcycles from the co-brands, and you are already confident in one way of riding. But I will request all of you to experience these motorcycles, and this will offer you full amount of excitement, full amount of trust, and with service intervals which are there of almost 16,000 kilometers. Nobody else offers this kind of service intervals. You don't have to service your bikes for 16,000 kilometers. None of the cars offers this kind of service intervals. Every 7,000-8,000 kilometers you have to go for your service. So these bikes are capable to run for 16,000 kilometers without any kind of servicing or service cost. And that is the kind of trust that we have in our brand. So please experience all these motorcycles in our newest showroom in Hassan, and I congratulate Lakshmi Group for the newest brand edition and completion of Pro Bike as a segment in Hassan along with KTM. Many congratulations. Thank you. ಈ ಟ್ರಯಂಫ್ನ ಬೈಕ್ನ ಬಗ್ಗೆ ಮಾಹಿತಿ ನೀಡಿದಂತಹ ಟ್ರಯಂಫ್ ಸೇಲ್ಸ್ ಹೆಡ್ ಹಾಗೂ ಏರಿಯಾ ಮ್ಯಾನೇಜರ್ ಕರ್ನಾಟಕ ದೇವಶಿಶ್ ಅವರಿಗೆ ಲಕ್ಷ್ಮೀ ಗ್ರೂಪ್ಸ್ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇವೆ. ಈ ಕಾರ್ಯಕ್ರಮದಂಥ ಶ್ರೀಯುತ ಮದನ್ ಗೌಡ್ರು ಈ ಒಂದು ಟ್ರಯಂಫ್ ಶೋರೂಮ್ನ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರು ಈ ಒಂದು ಶುಭವನ್ನು ಕೋರಬೇಕು ಅಂತ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊತೀನಿ.
ಟ್ರಯಾಂಪ್ ಶೋರೂಮ್ನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರೇ, ಮಂಜಪ್ಪಣ್ಣ ಮತ್ತು ವಿನೋದ್ ಅವರೇ, ನಿಮಗೆ ಶುಭವಾಗಲಿ. ಟ್ರಯಾಂಪ್ ಅನ್ನುವಂತಹ ಒಂದು ಇವತ್ತಿನ ದ್ವಿಚಕ್ರ ವಾಹನ ಉದ್ಘಾಟನೆ ಆಗಿದೆ. ಅದರ ಯಶಸ್ವಿ ನಿಮಗೆ ಸಲ್ಲಲಿ ಅಂತ ನಾನು ಶುಭ ಹಾರೈಸ್ತೇನೆ. ದ್ವಿಚಕ್ರ ವಾಹನಗಳು ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾ ಈ ಮಟ್ಟಕ್ಕೆ ಬಂದಿದ್ದೇವೆ. ಇವತ್ತು ಟ್ರಯಂಫ್ ಹಂತಕ್ಕೆ ಬಂದು ನಿಂತಿದ್ದೇವೆ. ನಮಗೆಲ್ಲ ಸುಜುಕಿ ಮತ್ತು ಯಮಹಾ 100 ಬೈಕೆ ನಮಗೆ ಭಾಳ ದೊಡ್ಡದು ಕಾಲ. ಇವತ್ತು ಅದಕ್ಕಿಂತ ವಿಭಿನ್ನವಾದಂತಹ ಬೇಕಾದಂತಹ ವೆರೈಟಿಗಳಲ್ಲಿ ಇವತ್ತು ನಾವು ದ್ವಿಚಕ್ರ ವಾಹನಗಳನ್ನು ನೋಡ್ಬೋದು. ಆದರೆ ಸೇಫ್ಟಿ ಕೂಡ ಅಷ್ಟೇ ಮುಖ್ಯ. ಬೈಕ್ ಯಾವ ರೀತಿ ಬೇಕಾದರೂ ಇರಲಿ, ಆದರೆ ಅದರ ಜೊತೆಗೆ ಒಂದು ಸೇಫ್ಟಿ ಏನು ಕಾನ್ಸೆಪ್ಟ್ ಇದೆ ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಯೋಜನಾಂಗ ಅದನ್ನು ಬಳಕೆ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಟ್ರಯಾಂಪ್ ಅನ್ನೋದು ನಿಮಗೆ 2 ಹೆಸರನ್ನು ಹೇಳುತ್ತೆ. ವಿಶ್ವದ ದೊಡ್ಡಣ್ಣ ನಿಮಗೆ ಟ್ರಂಪ್, ನಿಮಗಿಲ್ಲಿ ನೀವು ಓಡಿಸೋ ಬೈಕು ಟ್ರಯಾಂಪು. ಹಾಗಾಗಿ ವಿಶ್ವದ ದೊಡ್ಡಣ್ಣನ ಮೇಲೆ ಕೂತಿದ್ದೀನಿ ಅಂತೇಳಿ ಅಹಂ ಬೇಡ. ಹಾಗಾಗಿ ಎಚ್ಚರಿಕೆಯಿಂದ ಈ ವಾಹನವನ್ನು ಚಲಾಯಿಸುವಂತಹ ಒಂದು ಎಚ್ಚರಿಕೆಯನ್ನು ಎಲ್ಲರೂ ತೆಗೆದುಕೊಳ್ಳಿ. ಈ ವಾಹನ ಓಡಿಸುವಂತಹ ಎಲ್ಲರಿಗೂ ಶುಭವಾಗಲಿ. ಯಾವುದೇ ಅನಾಹುತ ಸದಾಕಾಲ ಸಂಭವಿಸದಿರಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭವನ್ನು ಲಕ್ಷ್ಮೀ ಗ್ರೂಪ್ಗೆ ಶುಭವನ್ನು ಕೊಡಿದಂಥ ಶ್ರೀಯುತ ಮದನ್ ಗೌಡ್ರಿಗೆ ಧನ್ಯವಾದಗಳನ್ನು ಹೇಳ್ತಾ, ಲಕ್ಷ್ಮೀ ಗ್ರೂಪ್ ವತಿಯಿಂದ ಒಂದು ಕಿರು ಸನ್ಮಾನ ಇದೆ, ದಯವಿಟ್ಟು ಅವರು ಅದನ್ನು ಸ್ವೀಕರಿಸಬೇಕು. ವಿನೋದ್ ಅವರು ಬಂದು ಅದನ್ನು ಸನ್ಮಾನಿಸಬೇಕು ಅವರನ್ನು, ಶ್ರೀಯುತರನ್ನು. ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿ ಶುಭವನ್ನು ಕೊಡಿದಂಥ ಶ್ರೀಯುತ ಮದನ್ ಗೌಡ್ರಿಗೆ ಲಕ್ಷ್ಮೀ ಗ್ರೂಪ್ಸ್ ವತಿಯಿಂದ ಸನ್ಮಾನ. ದಯವಿಟ್ಟು ವಿನೋದ್ ಸರ್ ಬನ್ನಿ. ಶ್ರೀಮತಿ ವಿನೋದ್ ಸುರಕ್ಷರ್ ನೀವು ಬನ್ನಿ, ಇಬ್ರು ಬನ್ನಿ ಸರ್. ಬಿಟ್ಟು ಒಂದು ಸನ್ಮಾನವನ್ನು ಗೌರವ ಸಮರ್ಪಣೆ ಸ್ವೀಕರಿಸಬೇಕು ಅಂತ. ನಮಗ ಈ ಲಕ್ಷ್ಮೀ ಗ್ರೂಪ್ನ ಕರೆಗೆ ಹೋಗ್ಬಿಟ್ಟು ಆಗಮಿಸಿ ಶುಭವನ್ನು ಕೊಡಿದಂಥ ಶ್ರೀಯುತ ಮದನ್ ಗೌಡ್ರು ಅವರಿಗೆ ಲಕ್ಷ್ಮೀ ಗ್ರೂಪ್ನ ಮಾಲೀಕರು ರಕ್ಷಣ ಮೇಡಮ್ ಟ್ರಯಂಪ್ ಸೆಟ್ನ ಶ್ರೀಯುತ ದೇವಶಿಸ್ ಅವ್ರಿಗೂ ಸಹ ಲಕ್ಷ್ಮೀ ಗ್ರೂಪ್ಸಿಂದ ಒಂದು ಕಿರು ಸನ್ಮಾನ ಇದೆ, ದಯವಿಟ್ಟು ಅವರು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮ ಮುಂದುವರೆದಂತೆ ಶ್ರೀಯುತ ಬೈರ್ಮಡಿ ಚಂದ್ರು ಅವರು ಈ ಒಂದು ಶೋರೂಮ್ನ ಉದ್ಘಾಟನೆ ನಡೆಸಿದರೆ ಅವರು ಶುಭ ಕೋರಬೇಕು ಅಂತ ಎಲ್ಲರೂ ಪರವಾಗಿ ವಿನಂತಿ ಮಾಡ್ತಾರೆ. ವೇದಿಕೆ ಮೇಲಿರುವಂಥ ಎಲ್ಲ ಸ್ನೇಹಿತರೆ ಹಾಗೂ ಈ ದಿನ ಇವತ್ತು ನಮ್ಮ ಸ್ನೇಹಿತರು ಲಕ್ಷ್ಮೀಕಾಂತ್ ಒಟ್ಟಿಗೆ ಬರ್ತಾ ಇರಬೇಕಾದ್ರೆ ನಮ್ಮ ಸ್ನೇಹಿತರು ಇದನ್ನು ಉದ್ಘಾಟನೆ ಅಂತ ಆಯ್ತು ಬಂದಿದ್ದೀನಿ. ಇದು ಶುಭವಾಗಲಿ ಎಲ್ಲರಿಗೂ. ಈ ಮದನ್ ಗೌಡ್ರು ಹೇಳಿದಾಗೆ ದ್ವಿಚಕ್ರ ವಾಹನವನ್ನು ತುಂಬ ಜಾಗರೂಕತೆಯಿಂದ ಓಡಿಸಿ ಅಂತ ಹೇಳ್ತಾ ನನ್ನ 2 ಮಾತು ನಮಗೆ ಶುಭ ಕೋರುವಂಥ ಶ್ರೀಯುತ
ಪ್ರೇಮ್ಲಿ ಚಂದ್ರ ಅವರು ಧನ್ಯವಾದಗಳನ್ನ ಹೇಳ್ತಾ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಲಕ್ಷ್ಮೀ ಗ್ರೂಪ್ನ ಮಾಲೀಕರಾದ ಶ್ರೀಯುತ ಲಕ್ಷ್ಮೀ ಪ್ರಕಾಶ್ ಅವರು ಹಾಗೂ ವಿನೋದ್ ಸುರಕ್ಷಾ ಅವರು ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಬೈಕ್ನ ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀಯುತ ರಾಘವೇಂದ್ರ ಪ್ರಕಾಶ್ ಸರ್ಕಲ್ ಇನ್ಸ್ಪೆಕ್ಟರ್ ಶುಭವನ್ನು ಕೋರಬೇಕು ಅಂತ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಲಕ್ಷ್ಮೀ ಪ್ರಕಾಶ್ ಅವರೇ, ಮದನ್ ಗೌಡ್ರೆ, ಪ್ರವೀಣ್ ನಾಕಲ್ಗೌಡವರೇ, ಆತ್ಮೀಯರಾದ ಕಾಂತಣ್ಣನವರೇ, ರಂಗಸ್ವಾಮಿರವರೇ ಹಾಗೂ ದೇವಶಿಶು ಅವರೇ, ಮೊದಲನೇದಾಗಿ ಸ್ಪೆಷಲ್ ಥ್ಯಾಂಕ್ಸ್ ಟು ವಿನೋದ್. ಸ್ಟೇಷನಲ್ಲಿದ್ದಾಗ ವಿನೋದ್ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಕೇಳಿಕೊಂಡ್ರು. ಈ ಒಂದು ಬೈಕ್ನ ಇನಾಗ್ರೇಷನ್ ಮಾಡುವಂಥ ಒಂದು ಸುಂದರವಾದ ಅವಕಾಶವನ್ನು ವಿನೋದ್ರವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎರಡನೇದಾಗಿ ಆಗಲೇ ಸರ್ ಹೇಳ್ದಂಗೆ ಟ್ರಂಪು, ನಾನು ಬಂದಾಗ ಪ್ರೊನೌನ್ಸಿಯೇಷನ್ ಟ್ರಂಪು ಅಂತಲೇ ಅಂದೆ. ವಿಶ್ವದ ದೊಡ್ಡಣ್ಣ ಟ್ರಂಪು. ಬೈಕ್ಗಳು ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ, ನಾವು ಒಂದು ತಗೊಂಡು ಓಡಿಸ್ಬೇಕು ಅಂತ. ಈಗೆಲ್ಲ ತುಂಬ ಕ್ರೇಜ್ ಆಗಿದೆ ಬೈಕಂದೆ. ಆಲ್ಮೋಸ್ಟ್ ಯಾರ್ಯಾರು ದೊಡ್ಡ ದೊಡ್ಡ ಕಾರ್ ಇಟ್ಟಿರ್ತಾರೋ ಎಲ್ಲರ ಮನೇಲಿ 100% ಈ ಥರ ಬೈಕ್ಗಳು ಇರ್ತವೆ. ಒಳ್ಳೆ ಒಂದು ಬೆಳವಣಿಗೆ ಹಾಸನಕ್ಕೆ ಎಲ್ಲ ಇತ್ತು. ಆದರೆ ಅಡ್ವೆಂಚರ್ ಮಾಡೋದು, ಸ್ಪೋರ್ಟ್ಸ್ ಬೈಕು, ಕ್ಲಾಸಿಕ್ ಬೈಕುಗಳು ಇರಲಿಲ್ಲ, ಒಂದು ಶೋರೂಮ್ ಇರಲಿಲ್ಲ. ಆ ಒಂದು ಹಾಸನಕ್ಕೆ ಆ ಭಾಗ್ಯವನ್ನು ಕಲ್ಪಿಸಿದಂಥ ವಿನೋದ್ರವ್ರಿಗೆ ತಾಯಿ ಹಾಸನಾಂಬೆ ಒಳ್ಳೇದು ಮಾಡಲಿ, ಇದರಿಂದ ಇನ್ನೂ ಉನ್ನತವಾದ ಸ್ಥಾನಕ್ಕೆ ವಿನೋದ್ ಹೋಗ್ಲಿ ಅಂತ ಹೇಳಿ ನಾನು ನಿಮ್ಮೆಲ್ಲರ ಮೂಲಕವಾಗಿ ಪ್ರಾರ್ಥಿಸ್ತೇನೆ. ಮಾಡ್ತಿರ್ತೀನಿ, ಮೇಲಿಂದ ಅಸ್ತು ಅಂತಿದ್ದಾರೆ. ನನಗನ್ಸುತ್ತೆ ಇಂಥ ಒಂದು ಪ್ರೋಗ್ರಾಮ್ ಮಾಡಿದೆಯಾ, ಈ ಒಂದು ಸುಂದರ ಸಂಜೆಯಲ್ಲಿ ನಿನಗೆ ದೇವರು ಒಳ್ಳೇದು ಮಾಡ್ತಾನೆ. ಏನು ಈ ಬಿಲ್ಡಿಂಗಲ್ಲಿ ಬಾಡಿಗೆ ತೊಗೊಂಡಿದೆಯಾ, ಇನ್ನೂ 16 ಶೋರೂಮ್ಗಳನ್ನ ಮಾಡಿ ಎತ್ತರವಾದ ಸ್ಥಾನಕ್ಕೆ ಹೋಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊತ, ನನ್ನನ್ನು ಕರೆಸಿ ಈ ಬೈಕ್ ಇನಾಗ್ರೇಷನ್ ಮಾಡೋ ಒಂದು ಭಾಗ್ಯವನ್ನು ಕಲ್ಪಿಸಿಕೊಟ್ಟಂಥ ಲಕ್ಷ್ಮೀ ಗ್ರೂಪ್ಸ್ಗೂ ಹಾಗೂ ವಿನೋದ್ರವ್ರಿಗೂ ಮತ್ತೊಮ್ಮೆ ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಯನ್ನ ನೆರವೇರಿಸಿ ಶುಭವನ್ನು ಕೋರಿದಂಥ ಲಕ್ಷ್ಮೀ ಗ್ರೂಪ್ಗೆ ಶುಭವನ್ನು ಕೋರಿದಂಥ ಶ್ರೀಯುತ ರಾಘವೇಂದ್ರ ಪ್ರಕಾಶ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಧನ್ಯವಾದಗಳು ಹೇಳ್ತಾ, ಈ ಲಕ್ಷ್ಮೀ ಗ್ರೂಪ್ ವತಿಯಿಂದ ಒಂದು ಕಿರು ಸನ್ಮಾನ ಇದೆ, ದಯವಿಟ್ಟು ಅವ್ರು ಸ್ವೀಕರಿಸಬೇಕು. ಎಲ್ಲ ಗಣ್ಯಮಾನ್ಯರು ಸೇರಿ ಅವ್ರನ್ನ ಸನ್ಮಾನಿಸಬೇಕು ಅಂತ ಕೇಳ್ಕೊತೇನೆ. ಜೋರಾದ ಚಪ್ಪಾಳೆ ಮುಖಾಂತರ ಅವ್ರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತೇವೆ. ಲಕ್ಷ್ಮೀ ಗ್ರೂಪ್ ಇನ್ನೂ ಉನ್ನತ ಶೋರೂಮ್ಗಳನ್ನ ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮ ಮುಂದುವರುತ್ತೆ. ಶ್ರೀಯುತ ಕಂಠಮಾನಹಳ್ಳಿ ಕಾಂತರಾಜ್ ಅವರು ಸಮಾಜ ಸೇವಕರು ಹಾಗೂ ಪೂರ್ಣ ಪ್ರಜ್ಞಾ ಡೆವಲಪರ್ಸ್ ಹಾಸನ ಜಿಲ್ಲೆ, ಇವರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಬೇಕು ಅಂತ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊತೇನೆ. ವೇದಿಕೆ ಸ್ನೇಹಿತರು ಮತ್ತು ಹಿತೈಷಿಗಳು ಮತ್ತು ಲಕ್ಷ್ಮೀ ಗ್ರೂಪ್ನ ಸಹೋದ್ಯೋಗಿಗಳು ಎಲ್ಲರೂ ಮುಸ್ಸಂಜೆಯ ಶುಭಾಶಯಗಳು. ಲಕ್ಷ್ಮೀ ಗ್ರೂಪ್ ವತಿಯಿಂದ ಹಾಸನಕ್ಕೆ ಪ್ರಪ್ರಥಮವಾಗಿ ಟ್ರಂಪ್ ಅನ್ನೋ ಒಂದು ಬೈಕ್ನ ನನ್ನ ಸ್ನೇಹಿತರಾದ ರಾಘಾಶಣ್ಣವರು ಪರಿಚಯಿಸಿದ್ದು. ಇಲ್ಲಿ ಏನೇ ಗ್ರೂಪ್ ಬೇಕು ಅಂದರೂ ಬೆಂಗಳೂರು ಹೋಗಬೇಕಾಯ್ತು, ಇಲ್ಲ ಮೈಸೂರು ಹೋಗಬೇಕಾಯ್ತು. ಈ ಸದುಪಯೋಗವನ್ನು ಹಾಸನ ಪಡ್ಕೊಳ್ಳಿ ಅಂತ ಎಲ್ಲ ಯುವಕರಿಗೆ ಮತ್ತು ಸ್ನೇಹಿತರಿಗೆ ಉಪಯೋಗ ಅಂತ ಒಂದು ಶೋರೂಮನ್ನು ಇದು ಮಾಡವ್ರೆ. ಎಲ್ಲರೂ ಸದುಪಯೋಗ ಪಡ್ಕೊಂಡು ಇದು ಮಾಡ್ಕೋಬೇಕು ಅಂತ ಶುಭ ಹಾರೈಸ್ತಾ ಇದ್ದೀನಿ.
ಲಕ್ಷ್ಮಿ ಗ್ರೂಪ್ಗೆ ಟ್ರಯಂಫ್ ಶೋರೂಮ್ನ ಇದಕ್ಕೆ ಶುಭ ಕೋರಿದಂಥ ಶ್ರೀಯುತ ಹಚ್ಚಪನಹಳ್ಳಿ ಕಾಂತಣ್ಣ ಅವರಿಗೆ ಲಕ್ಷ್ಮಿ ಗ್ರೂಪ್ಸ್ ವತಿಯಿಂದ ಕಿರು ಸನ್ಮಾನ ಇದೆ. ಬಿಟ್ಟು ಎಲ್ಲ ಗಣ್ಯಮಾನ್ಯರು ಸೇರಿ ಅವ್ರನ್ನ ಸನ್ಮಾನಿಸಬೇಕು ಅಂತ ಕೇಳ್ಕೊತೇನೆ. ಶ್ರೀಯುತರು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಶ್ರೀಯುತ ಪೂರ್ಣಪ್ರಜ್ಞ ಡೆವಲಪರ್ಸ್ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಜಿಲ್ಲೆಯಾದ್ಯಂತ ನಿವೇಶಗಳನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಈ ಒಂದು ಟ್ರಯಂಫ್ನ ಬೈಕ್ ಶೋರೂಮ್ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶುಭ ಕೋರಿದರೆ ಶ್ರೀಯುತರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ. ಕಾರ್ಯಕ್ರಮ ಮುಂದುವರೆದಂತೆ ಶ್ರೀಯುತ ರವಿ ನಾಕಲ್ಗೂಡ್ರವರು ಹಲೋ ಹಾಸನ್ ಪತ್ರಿಕೆಯ ಸಂಪಾದಕರು ಇವರು ಶುಭವನ್ನು ಕೋರಬೇಕು ಅಂತ ವಿನಂತಿ ಮಾಡ್ಕೊತೇನೆ. ಎಲ್ರಿಗೂ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸಿ, ಇವತ್ತೇನು ನೂತನವಾಗಿ ಹಾಸನದಲ್ಲಿ ಟ್ರಯಾಂಫ್ ಒಂದು ಹೊಸ ಬೈಕನ್ನು ಲಕ್ಷ್ಮಿ ಗ್ರೂಪ್ಸ್ನ ಮಾಲೀಕರು ಮಂಜಪ್ಪಣ್ಣ ಇರ್ಬೋದು, ಅವರ ಸುಪುತ್ರ ವಿನೋದ್ ಇರ್ಬೋದು, ಅವರ ಸೊಸೆ ಸುರಕ್ಷಾ ಅವರಿರ್ಬೋದು, ಮಂಜಪ್ಪಣ್ಣವರ ಪತ್ನಿ ಸೇರಿದಂತೆ ಅವರ ಕುಟುಂಬ ವರ್ಗದವರು, ಅವರೆಲ್ಲ ಸಂಬಂಧಿಕರು ಇವತ್ತು ಈ ದಿನ ಇಲ್ಲಿ ಒಂದು ಅತ್ಯಂತ ಸುಂದರವಾದಂಥ ಯಶಸ್ವಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಾಸನಕ್ಕೆ ಒಂದು ವಿನೂತನವಾದ ಬೈಕನ್ನು ಈ ದಿನ ಇವತ್ತು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರ ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆಯನ್ನು ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಶ್ರೀಯುತ ಮದನಗೌಡರು, ಬೈರ್ಮುಡಿ ಚಂದ್ರಣ್ಣವರು, ಪಂಚಮನಹಳ್ಳಿ ಕಾಂತರಾಜ್ ಅವರು, ಇನ್ಸ್ಪೆಕ್ಟರ್ ರಾಘವೇಂದ್ರ ಪ್ರಸಾದ್ ಅವರು, ಈ ಒಂದು ಕಂಪ್ನಿಯ ಕರ್ನಾಟಕ ಹೆಡ್ ದೇವಶೇಷಿ ಅವರು ಸೇರಿದಂತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಂಗಸ್ವಾಮಣ್ಣ, ಎಲ್ಲರೂ ಕೂಡ ಮಂಜಪ್ಪಣ್ಣ, ಇಲ್ಲಿ ನಮ್ಮ ಹಿರಿಯ ಶಿಕ್ಷಕರಾದಂಥ ಮಹೇಶ್ ಅಣ್ಣ ಅವರಿದ್ದಾರೆ, ಲೋಕೇಶ್ ಅವರಿದ್ದಾರೆ, ನೌಕರ ಸಂಘ ಮತ್ತು ಶಿಕ್ಷಕರ ಸಂಘದ ಸಂಘಟಕರಾದಂಥ ತಮ್ಮಣ್ಣ ಶೆಟ್ಟಿ ಇದ್ದಾರೆ. ವೇದಿಕೆ ಮುಂಭಾಗ ಈ ಭಾಗದ ಎಲ್ಲ ನನ್ನ ಹಿರಿಯ ಕಿರಿಯ ಎಲ್ಲ ನನ್ನ ಸ್ನೇಹಿತರಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ. ನಿಜಕ್ಕೂ ಕೂಡ ಈ ಒಂದು ಟ್ರಯಾಂಫ್ ಬೈಕು ನಿಜವಾಗ್ಲೂ ಕೂಡ 1902ರಲ್ಲಿ ಇವತ್ತು ಬ್ರಿಟಿಷರ ಒಂದು ಆಸಕ್ತಿಯಿಂದ ಬಹಳ ಇಂಟ್ರೆಸ್ಟ್ ಬೈಕ್ ಅದು ಬ್ರಿಟಿಷ್ನವ್ರಿಗೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ಅವತ್ತಿನಿಂದ ಇವತ್ತಿನವರು ಕೂಡ ಸುದೀರ್ಘವಾಗಿ ಈ ಒಂದು ಕಂಪನಿ ವಿದೇಶದಿಂದ ಈ ದೇಶದಿಂದ ಇಲ್ಲಿ ಹಾಸನದವರೆಗೂ ಕೂಡ ಬರುವ ಮೂಲಕ ಟ್ರಯಾಂಫ್ ಬೈಕ್ ಇವತ್ತು ಇಲ್ಲಿ ಲಾಂಚ್ ಆಗಿದೆ. ಇದು ಬಹಳ ಅನುಭವ ಇರ್ತಕ್ಕಂಥ ದೊಡ್ಡ ಒಂದು ಕಂಪನಿ. ನಾವೆಂಗೆ ಎನ್ಫೀಲ್ಡ್, ಸುಜುಕಿ ಸಮುರಾಯ್, ಬಜಾಜ್ ಚೇತಕ್, ಯಮಹಾ ಬೈಕ್, ಹೀರೋ ಹೋಂಡಾ ಸ್ಪ್ಲೆಂಡರ್ ಅಂತ ಏನು ಹೇಳ್ತೀವಿ, ಅದಕ್ಕಿಂತ ಹಳೆಯದಾದಂಥ ಒಂದು ಬಹುದೊಡ್ಡ ಕಂಪನಿ ಇವತ್ತು ಬಂದಿದೆ ಹಾಸನದಲ್ಲಿ. ಇವತ್ತು ಅದು ಕೂಡ ನಮ್ಮ ಬಡಾವಣೆಯಲ್ಲಿ ಇವತ್ತು ಅತ್ಯುತ್ತಮವಾದಂಥ ಒಂದು ಸುಸಜ್ಜಿತವಾದ ಕಟ್ಟಡದಲ್ಲಿ ಬಿಡುಗಡೆಯಾಗಿದೆ. ಈ ಬೈಕ್ ಹೆಂಗೆ ಯಮಹಾ ಬೈಕು RX ಇತ್ತು, ಅದೇ ರೀತಿ ಏನು ಬುಲೆಟ್ ಎನ್ಫೀಲ್ಡ್ ಇತ್ತು, ಅದೇ ರೀತಿ ಇದೊಂದು ಬಹಳ ಯುವಕರಿಗೆ ಕ್ರೇಜ್ ಆಗಿರ್ತಕ್ಕಂಥ ಬೈಕು. ಇದರಲ್ಲಿ ಬಹಳ 400cc 250cc ಎಲ್ಲ ರೀತಿಯ ಸಿಸಿಗಳನ್ನು ಒಳಗೊಂಡಿದೆ. ಎಷ್ಟು ಇದಕ್ಕೆ ಹೈ ಸ್ಪೀಡ್ ಕೆಪಾಸಿಟಿಯನ್ನ ಕಂಪನಿ ಕೊಟ್ಟಿದೆ, ಅಷ್ಟೇ ನಾವು ಕೂಡ ಜಾಗೃತರಾಗಿ ಬೈಕನ್ನು ನಾವು ಇಟ್ಕೋಬೇಕಾಗ್ತದೆ, ಚಲಾವಣೆ ಮಾಡಬೇಕಾಗ್ತದೆ. ನಮಗೆ ಬೈಕ್ ತುಂಬಾ ಪ್ರೆಸರ್ ಪುಲ್ಲಿಂಗ್ ಇದೆ ಅನ್ನೋದು ಮುಖ್ಯ ಅಲ್ಲ, ಬೈಕ್ನ ನಾವು ಯಾವ ರೀತಿ ಚಾಲನೆ ಮಾಡ್ತೀವಿ ಅನ್ನೋದು ಕೂಡ ಅತಿ ಮುಖ್ಯ ಆಗ್ತದೆ. ಅಂತ ಒಂದು ವಿನೂತನವಾದಂಥ ಟ್ರಯಾಂಫ್ ಎಂಬ ಬೈಕನ್ನು ಇಲ್ಲಿ ನಾವು ಇವತ್ತು ಲಾಂಚನ್ನ ಎಲ್ಲರೂ ಸೇರಿ ಮಾಡಿದ್ದೇವೆ. ನಿಜವಾಗ್ಲೂ ಕೂಡ ಮಂಜಪ್ಪಣ್ಣವ್ರು ಇರ್ಬೋದು, ಅವರ ಧರ್ಮಪತ್ನಿಯವರು ಇರ್ಬೋದು, ವಿನೋದ್ ಅವರು ಇರ್ಬೋದು, ನಮ್ಮ ಸುರಕ್ಷಾ ಅವರು, ಅವರ ಏನು ವಿನೋದ್ ಅವರ ಧರ್ಮಪತ್ನಿ, ಅವರೆಲ್ಲರೂ ಸೇರಿ ಇದು ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಇದು ಹಾಸನಕ್ಕೆ ಒಂದು ಅತ್ಯುತ್ತಮವಾದಂಥ ಶೋರೂಮ್ ಆಗಲಿ, ಇನ್ನೂ ಹೆಚ್ಚು ಹೆಚ್ಚು ಇಂಥ ಶೋರೂಮ್ಗಳು ಹಾಸನಕ್ಕೆ ಬರಲಿ. ಈಗಾಗಲೇ ಎಲ್ಲ ರೀತಿಯ ಶೋರೂಮ್ಗಳು ಇವತ್ತು ಹಾಸನಕ್ಕೆ ಬಂದಿದ್ದಾವೆ. ಇದೊಂದು ವಿಶೇಷವಾದಂಥ ಶೋರೂಮ್ ಆಗಿದೆ. ಇದು ಯಶಸ್ವಿಯಾಗಿ ಈ ಒಂದು ಉದ್ಯಮ ನಡೀಲಿ ಅಂತ ಹೇಳ್ತಾ ನಾನು ಅತ್ಯಂತ ಆತ್ಮೀಯವಾಗಿ ಎಲ್ಲರ ಪರವಾಗಿ ಶುಭವನ್ನು ಕೋರ್ತೀನಿ. ಒಳ್ಳೆಯದಾಗಲಿ. ಒಂದು ಲಕ್ಷ್ಮಿ ಗ್ರೂಪ್ಗೆ ಶುಭವನ್ನು ಕೋರಿದಂತಹ ಟ್ರಯಂಫ್ ಬೈಕ್ ಶೋರೂಮ್ ಉದ್ಘಾಟನೆಗೆ ಆಗಮಿಸಿದಂತಹ ಶ್ರೀಯುತ ರವೀನಾಥ್ ಅವರಿಗೆ ಧನ್ಯವಾದ ಹೇಳ್ತಾ ಒಂದು ಲಕ್ಷ್ಮಿ ಗ್ರೂಪ್ ವತಿಯಿಂದ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೋತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಲಕ್ಷ್ಮಿ ಗ್ರೂಪ್ಸ್ನ ಮಾಲೀಕರು
ಶ್ರೀಯುತ ಶ್ರೀಮತಿ ಲಕ್ಷ್ಮಿ ಡಿ ಬಿ ಪ್ರಕಾಶ್ ಮತ್ತು ಅವರ ಮಗ ವಿನೋದ್ ಮತ್ತು ಅವರ ಸೊಸೆ ಸುರಕ್ಷಾ ಅವರ ಕರೆಗೆ ಹೋಗಟ್ಟು ಆಗಮಿಸಿದಂಥ ಎಲ್ಲ ಪ್ರೀತಿಮಾನ್ಯ ಸ್ನೇಹಿತರು, ಕುಟುಂಬದವರು ಎಲ್ಲರೂ ಸಹ ಆಗಮಿಸಿದ್ದೀರ. ನಿಮ್ಗೆಲ್ರಿಗೂ ಸಹ ಲಕ್ಷ್ಮಿ ಗ್ರೂಪ್ಸ್ನ ವತಿಯಿಂದ ತುಂಬದಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಶ್ರೀಯುತ ರವೀಂದ್ರನಾಥ್ ಅವರು ಆಗಮಿಸಿ ಈ ಒಂದು ಲಕ್ಷ್ಮಿ ಗ್ರೂಪ್ನ ಟ್ರಯಲ್ ಬೈಕ್ ಶೋನ ಉದ್ಘಾಟನೆಯನ್ನು ನೆರವೇರಿಸಿಕೊಂಡಂಥ ಶ್ರೀಯುತರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಸರ್. ಅದೇ ರೀತಿ ಶ್ರೀಯುತ ರಂಗಸ್ವಾಮಿಯವರು ಈ ಒಂದು ಸ್ಥಳದ ಮಾಲೀಕರು, ಇವ್ರಿಗೂ ಒಂದು ಸನ್ಮಾನ ಇದೆ, ದಯವಿಟ್ಟು ಅದು ಸ್ವೀಕರಿಸಬೇಕು ಅವರು ಅಂತ ಕೇಳ್ಕೊತೇನೆ ಲಕ್ಷ್ಮಿ ಗ್ರೂಪ್ನ ವತಿಯಿಂದ. ಯಾಕೆಂದರೆ ಈ ಒಂದು ರಿಂಗ್ ರಸ್ತೆಯಲ್ಲಿ ಒಂದು ಉತ್ತಮವಾದ ಸ್ಥಳಾವಕಾಶನ ಮಾಡಿಕೊಟ್ಟಿದ್ದಕ್ಕೆ ಇವರಿಂದನೇ ಈ KTM ಮತ್ತು ಚೇತಕ್ ಹಾಗೂ ಈಗ ನೂತನವಾಗಿ ಟ್ರಯಲ್ ಬೈಕ್ನ ಶೋರೂಮು ಉದ್ಘಾಟನೆ ಆಗಿದೆ. ಶ್ರೀಯುತರಿಗೆ ರಂಗಸ್ವಾಮಿ ಅವರಿಗೆ ಲಕ್ಷ್ಮಿ ಗ್ರೂಪ್ಸ್ನ ವತಿಯಿಂದ ಮಾಲೀಕರಾದಂಥ ಶ್ರೀಯುತ ಡಿ ಬಿ ಪ್ರಕಾಶ್ ಅವರು ಸನ್ಮಾನಿಸಿದರೆ ಎಲ್ಲರೂ ಜೋಪಾನ ಚಪ್ಪಾಳೆ ಮುಖಾಂತರ ಅವ್ರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು ಸರ್. ಈಗ ಈ ಒಂದು ಲಕ್ಷ್ಮಿ ಗ್ರೂಪ್ಸ್ನ ಸಂಸ್ಥಾಪಕ ಮಾಲೀಕರು ಶ್ರೀಮತಿ ಲಕ್ಷ್ಮಿ ಅವರು ಹಾಗೂ ಡಿ ಬಿ ಪ್ರಕಾಶ್ ಅವರು ಬರಬೇಕು. ಇವರಿಗೆ ಒಂದು ವೇದಿಕೆಯಿರುವಂಥ ಎಲ್ಲ ಗಣ್ಯಮಾನ್ಯರು ಅವ್ರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತೇವೆ. ಇದೇ ರೀತಿ ಇನ್ನೂ ಉತ್ತಮವಾದ ಶೋರೂಮ್ಗಳನ್ನ ಈ ಒಂದು ಲಕ್ಷ್ಮಿ ಗ್ರೂಪ್ ವತಿಯಿಂದ ಬರಲಿ ಅಂತ ಹೇಳ್ತಾ ಈ ವೇದಿಕೆಯಿರುವಂಥ ಎಲ್ಲ ಗಣ್ಯಮಾನ್ಯರು ಸೇರಿ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ದಾಸಗೌಡರು ಮಂಜಪ್ಪಣ್ಣ ಅಂತ ನಾವು ಹೇಳ್ತೇವೆ, ಅವರು ಡಿ ಬಿ ಪ್ರಕಾಶ್ ಅಂತಲೂ ಫೇಮಸ್ ಆಗಿದ್ದಾರೆ. ಈ ಲಕ್ಷ್ಮಿ ಗ್ರೂಪ್ನ ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ಒಂದು ಹೊಸ ನೂತನ ಮಾದರಿಯ ಒಂದು ಟ್ರಯಲ್ ಬೈಕ್ನ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಸೇರಿ ಅಭಿನಂದಿಸಿದರೆ ಜೋರ. ಥ್ಯಾಂಕ್ ಯು ಸರ್. ಇನ್ನೂ ಉತ್ತಮವಾದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಸೋಷಿಯಲ್ ಮೀಡಿಯಾದವರು, ಪತ್ರಿಕೋದ್ಯಮದವರು, ದೃಶ್ಯ ಹಾಗೂ ಮಾಧ್ಯಮಿತರು ಸಹ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಸಹ ಲಕ್ಷ್ಮಿ ಗ್ರೂಪ್ನ ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳ್ತಾ ಅದೇ ರೀತಿ ಈ ಒಂದು ಲಕ್ಷ್ಮಿ ಗ್ರೂಪ್ನ ಮಾಲೀಕರಂತ ಶ್ರೀಮತಿ ಸುರಕ್ಷಾ ವಿನೋದ್ ರವರು ಈ ಒಂದು ಕಾರ್ಯಕ್ರಮದ ಕುರಿತು ಎರಡೊಂದು ಮಾತನ್ನ ಹೇಳಬೇಕು ಅಂತ ಕೇಳ್ಕೊತೇನೆ. ಕನ್ನಡ ಬರಲ್ಲ, ಹಾಗಾಗಿ ಇಂಗ್ಲೀಷಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್ ಫ್ರಮ್ ಬ್ಯಾಂಗ್ಳೂರ್. ಈಸ್ ದ ಒನ್ ವಿ ಹ್ಯಾವ್ ಗಿವನ್ ಫಾರ್ ದ ಟ್ರಯಲ್ ಶೋರೂಮ್ ಆ್ಯಂಡ್ ಸಪೋರ್ಟಿಂಗ್ KTM ಗೋ ಟ್ರಯಂಫ್ ಅಂಡ್ KTM. ಥ್ಯಾಂಕ್ ಯು ಸರ್. Because of you and your team only we are today in this position. Thank you sir. And I will thank everyone who are coming here. Actually ನಾನು ಫುಲ್ ನಮ್ಮ ಅತ್ತೆ ಮಾವಂಗೆ ಮತ್ತು ನನ್ನ ಟೀಮು ನನ್ನ ಜೊತೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಈ ಬಿತ್ತನವ್ರಿಗೂ ಅವರೆಲ್ಲ ನಮ್ಮನ್ನು ಅಕ್ಕ ಅಣ್ಣ ಅಂತಲೇ ಕರೀತಾರೆ. ನಾನು ಅವ್ರನ್ನ ಫುಲ್ ಥ್ಯಾಂಕ್ಸ್ ಮಾಡಬೇಕು. ಇವತ್ತು ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂದರೆ ಅವರೇ ಕಾರಣ. ಎಲ್ಲ ನನ್ನ ಜೊತೆ ವರ್ಕ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು. ದಯವಿಟ್ಟು ವಿನೋದ್ ಅವರು ಹಾಗೂ ಮತ್ತು ದಂಪತಿಗಳು ದಯವಿಟ್ಟು ಬನ್ನಿ ಸರ್, ಕೂತ್ಕೊಳ್ಳಿ. ವೇದಿಕೆ ಅವ್ರಿಗೆ ಶುಭ ಕೋರಬೇಕು. ನಮ್ಮ ರಾಘವೇಂದ್ರ ಪ್ರಸಾದ್ ಸರ್ ಹೇಳಿದ್ದಾರೆ, ಹಾಗಿದ್ಮೇಲೆ ಅವ್ರಿಗೊಂದು ಸನ್ಮಾನದ ಮುಖಾಂತರ ಆಯ್ತು. 2 ನಿಮಿಷ ಗೊತ್ತು ಹಾಗಂడి ಸರ್, ಪ್ಲೀಸ್ ಸರ್, ಪ್ಲೀಸ್ ದಯವಿಟ್ಟು ಸರ್ ಕೂತ್ಕೊಳ್ಳಿ. ಈ ಗಣ್ಯಮಾನ್ಯರಿಂದ ಆಶೀರ್ವಾದ ಪಡ್ಕೊಳ್ಳಿ. ಇನ್ನೂ ಉತ್ತಮವಾದ ಓಕೆ, ಥ್ಯಾಂಕ್ ಯು.
ದಕ್ಷರಣ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ದಯವಿಟ್ಟು ಸರ್, ಬೈಕ್ನ ಎಲ್ಲ ಈಗ ಉದ್ಘಾಟನೆ ಆಗಿದೆ, ಅದೇ ರೀತಿ ಬೈಕ್ ಸೇಲನ್ನು ಸಹ ಆಗಿದೆ. ಜೋರಾದ ಚಪ್ಪಾಳೆ ಮುಖಾಂತರ ಒಂದು ಹಾಸನದಲ್ಲಿ ಪ್ರಪ್ರಥಮವಾಗಿ ಈ ಒಂದು ಲಕ್ಷ್ಮೀ ಗ್ರೂಪ್ ವತಿಯಿಂದ ಒಂದು ಬೈಕನ್ನ ಪರ್ಚೇಸ್ ಮಾಡಿದ್ದಾರೆ. ದಯವಿಟ್ಟು ಕೀಯನ್ನು ವಿತರಿಸ್ತಾ ಇದ್ದಾರೆ ಲಕ್ಷ್ಮೀ ಗ್ರೂಪ್ನ ಮಾಲೀಕರು ಶ್ರೀಯುತ ವಿನೋದ್ ರವರು ಹಾಗೂ ನಿಮಿಷ ಸರ್. Listen close what I gotta say. Cause you know the hate. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. Love is the message, eh? ಬೈಕ್ ಉದ್ಘಾಟನೆಗೆ ಸೇಲ್ಸ್ ಆಗಿದೆ. ಸೊ ಲಕ್ಷ್ಮೀ ಗ್ರೂಪ್ಗೆ ಒಂದು ಶುಭ ಸೂಚನೆ ಸಿಕ್ಕಿದೆ. ಈ ಶೋರೂಮ್ ಇನ್ನೂತನವಾಗಿ ಬೆಳೀಲಿ ಅಂತ ಹಾರೈಸ್ತಾ ದಕ್ಷಕ್ ಸಾರಿ ಯಶವಂತ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. Swag से करेंगे सबका स्वागत. ಓಕೆ ಸರ್, ಥ್ಯಾಂಕ್ ಯು. ಈ ಒಂದು Swag से ಸ್ವಯಂ करेंगे सबका स्वागत. ಬೈಕ್ ಶೋರೂಮ್ನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವಮಾನ್ಯ ಗಣ್ಯರು ಶ್ರೀಯುತ ಮದನ್ ಗೌಡ್ರವರು, ರವಿ ನಾಕುಗೌಡ್ರವರು, ಪಂಚಮನಹಳ್ಳಿ ಕಾಂತಣ್ಣನವರು, ರಾಘವೇಂದ್ರ ಪ್ರಕಾಶ್ ಅವರು, ರಂಗಸ್ವಾಮಿ ಅವರು, ಶ್ರೀಯುತ ಬೈರ್ಮುಡಿ ಚಂದ್ರು ಅವರು, ಎಲ್ಲರಿಗೂ ಸಹ ಜೋರಾದ ಚಪ್ಪಾಳೆ ಮುಖಾಂತರ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಲಿಕ್ಕೆ ತಮಗೆ ಲಕ್ಷ್ಮೀ ಗ್ರೂಪ್ಸ್ನ ವತಿಯಿಂದ ತುಂಬುರಿದ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಯಶಸ್ವಿಯನ್ನು ನೆರವೇರಿಸಿಕೊಟ್ಟಂತ ಶ್ರೀಮತಿ ಲಕ್ಷ್ಮೀ ಪ್ರಕಾಶ್, ಡಿ.ಬಿ. ಪ್ರಕಾಶ್, ಲಕ್ಷ್ಮೀ ಗ್ರೂಪ್ನ ಮಾಲೀಕರು, ಇವ್ರಿಗೂ ಸಹ ಧನ್ಯವಾದಗಳನ್ನ ಹೇಳ್ತೇವೆ. ದಯವಿಟ್ಟು ಎಲ್ಲರೂ ಸಹ ಉಪಹಾರ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲರೂ ಸ್ವೀಕರಿಸಬೇಕು ಅಂತ ಕೇಳ್ತಾ ಎಲ್ರಿಗೂ ಸಹ ವೇದಿಕೆಯಲ್ಲಿರುವಂಥ ಗಣ್ಯಮಾನ್ಯರಿಗೆ ಎಲ್ಲರೂ ಸಹ ವಂದಿಸಿ, ಅದೇ ರೀತಿ ನಮ್ಮ ಈ ಬೈಕ್ನ ರೇಷಿಸ್ ಅವರು, ಟ್ರಯಂಫ್ ಸೇಲ್ಸ್ ಹೆಡ್ ಮ್ಯಾನೇಜರ್, ಅವ್ರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ವೇದಿಕೆ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಲಕ್ಷ್ಮೀ ಗ್ರೂಪ್.